ಓಕೆ. ಸಾಂಸ್ಕೃತಿಕ ನಗರಿ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಲೈಕ್ ಏನೆಲ್ಲ ಇಲಾಖೆಯ ಒಳಗಡೆ ತುಂಬ ಜನರಲ್ಲಿ ಟ್ಯಾಲೆಂಟ್ ಇರುತ್ತೆ ಮತ್ತು ಅನೇಕರಿಗೆ ಹಾಡುವಂತಹ ಕಲೆ ಇರುತ್ತೆ. ಆ ಕಲೆಯನ್ನು ಪ್ರತಿಭೆಗಳನ್ನು ಮುಂದೆ ತರುವಂಥ ನಿಟ್ಟಿನಲ್ಲಿ ಯಾವ ಥರದ ಪ್ರಯತ್ನಗಳಾಗ್ತಾ ಇದೆ ಅಂತ? ನಮ್ಮಲ್ಲಿ ಏನಂದರೆ 18 ಜನ ಏನಂದರೆ ಪೊಲೀಸ್ ಸಾಹಿತಿಗಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಓ. ಸೊ ಅವರ ಎಲ್ಲ ಏನಂದರೆ ಒಂದು ಕೃತಿಗಳನ್ನು ನಾವು ಏನಂದರೆ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ಜೊತೆಗೆ ಇತ್ತೀಚೆಗೆ ನಮ್ಮ ಪೊಲೀಸ್ ಅಧಿಕಾರಿಯಾದಂಥ ಶ್ರೀ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಸರ್ ಅವರ ಆತ್ಮಕಥೆ ಏನಿದೆ ಅದನ್ನು ಕೂಡ ನಾವು ಇಲ್ಲಿ ರಿಲೀಸ್ ಮಾಡಿದ್ವಿ. ಸೊ ಹಾಗೆ ಏನಂದರೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿಯೂ ಕೂಡ ಏನಂದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನು ಬರಹಗಾರರಿದ್ದಾರೆ ಅವ್ರನ್ನ ಕೂಡ ನಾವೇನಂದರೆ ಇಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪೊಲೀಸ್ ಅನ್ನುವಂಥದ್ದು ನಾವೇನಿದ್ದೀವಿ ಸಮಾಜದ ಒಂದು ಋಣಾತ್ಮಕವಾದಂತಹ ಒಂದು ಏನು ಇದು ಇರುತ್ತದೆ ಆಸ್ಪೆಕ್ಟ್ ಇರ್ತದೆ ಅದರಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀವಿ. ಕರೆಕ್ಟ್. ಸೊ ಅದ್ರ ಜೊತೆಗೆ ನಾವು ಏನಂದರೆ ಬ್ಯಾಲೆನ್ಸ್ ಆಗಬೇಕು ಅಂದರೆ ನಮ್ಮಲ್ಲೂ ಕೂಡ ಏನಂದರೆ ಸಾಹಿತ್ಯ ಏನು ಸಂಗೀತ ಇದೆಲ್ಲದರದ್ದು ಕೂಡ ಇರ್ತದೆ. ಆಮೇಲೆ ಹಾಸ್ಯ ಕೂಡ ನಮಗೆ ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಏನಂದರೆ ನಮ್ಮ ಹಾಸ್ಯ ಕಲಾವಿದರನ್ನು ಕೂಡ ಏನಂದರೆ ಕರೆಸಿ ಪೊಲೀಸ್ ಕುಟುಂಬದವರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಸರ್, ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತೆ. ನಾನು IPS ಆಗಬೇಕು ಅಥವಾ IAS ಆಗಬೇಕು ಅನ್ನುವಂಥ ನೂರಾರು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಬಟ್ ಆ ಕನಸುಗಳ ಹಿಂದೆ ತುಂಬ ಶ್ರಮ ಇರುತ್ತೆ. ನಿಮ್ಮ ಬದುಕಿನ ಒಂದು ಪುಟಗಳನ್ನು ತೆಗೆದು ನೋಡಿದಾಗ ಲೈಕ್ ಶ್ರಮ ಹೇಗಿತ್ತು ಅಂತ? ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾರು ತಾವು ಏನು ಗುರಿಗಳನ್ನು ಇಟ್ಕೊಂಡಿರ್ತಾರೆ, ಸೊ ಅಂತಹ ಗುರಿಗಳನ್ನು ಸಾಧಿಸಬೇಕಾದ್ರೆ ಸಹಜವಾಗಿ ಏನಂದರೆ ಅದಕ್ಕೆ ಕಷ್ಟಪಡಲೇಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾವುದಕ್ಕೂ ಶಾರ್ಟ್ಕಟ್ ಅನ್ನುವಂಥದ್ದು ಇರೋದಿಲ್ಲ. ಹೌದು. ಸೊ ಹಾಗಾಗಿ ನಾವೇನು ಕನಸುಗಳನ್ನ ಇಟ್ಕೊಳ್ತೀವಿ, ಸೊ ಅಂತಹದಕ್ಕೋಸ್ಕರ ನಾವು ಶ್ರಮಿಸಬೇಕು, ಅದಕ್ಕೋಸ್ಕರ ನಾವು ಅಧ್ಯಯನ ಮಾಡಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರದರಲ್ಲಿ ಒಳ್ಳೆಯ ಒಂದು ಸಾಧನೆ ಮಾಡಿರ್ತಾರೆ ಅವ್ರನ್ನ ಹೋಗಿ ಭೇಟಿಯಾಗುವಂಥದ್ದು, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು. ಸೊ ಹೀಗೆ ಏನಂತಂದರೆ ನನ್ನ ಒಂದು ಸಿವಿಲ್ ಸರ್ವಿಸಸ್ಗೆ ಪ್ರಿಪೇರ್ ಮಾಡುವಂತಹ ಸಂದರ್ಭದಲ್ಲಿ ನಾನು ಕೂಡ ಬಹಳಷ್ಟು ಜನಕ್ಕೆ ಏನಂದರೆ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಇವತ್ತು ಒಬ್ಬ ಲವ್ ಕುಮಾರ್ ಸರ್ ಅಂಥೇಳಿ ಇವಾಗ ಅವರು SPG ಏನು ಇದ್ದಾರೆ, ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳಿದ್ದಾರೆ. ಅವರ ಒಂದು ಭದ್ರತೆಯಲ್ಲಿ IGP ಆಗಿದ್ದಾರೆ. ಅವರು ನಮಗೆ ಬಹಳ ಏನಂದರೆ ಗೈಡ್ ಮಾಡಿದ್ದಾರೆ. ಓಕೆ. ಸೊ ಹೀಗೆ ನನ್ನ ಒಂದು ಸರ್ವಿಸ್ನಲ್ಲೂ ಕೂಡ ಏನಂದರೆ ಮುಂಚೆ ಏನು ಸರ್ವಿಸ್ ಜಾಯ್ನ್ ಆಗೋಕ್ಕೆ ಮುಂಚೆ ಅವರಿಂದ ಸಾಕಷ್ಟು ಏನಂದರೆ ಪ್ರೇರಣೆಗಳನ್ನು ತೊಗೊಂಡಿದ್ದೀನಿ. ಜೊತೆ ಕಿರಣ್ ಬೇಡಿ ಅವ್ರ ಜೊತೆ ನಾನು ಏನಂದರೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಓಕೆ. ಸೊ ಇವೆಲ್ಲ ಏನಂದರೆ ನನ್ನ ಬದುಕಿನಲ್ಲಿ ಅವಿಸ್ಮರಣೀಯವಾದ ಘಟನೆಗಳು ಅಂತ ಹೇಳಿ. ಏನು ಮಾತಾಡಿದ್ರಿ ಕಿರಣ್ ಬೇಡಿ ಅವ್ರ ಜೊತೆ? ಇನ್ಫ್ಯಾಕ್ಟ್ ನಾನು ಕೂಡ ಅವ್ರು ಇಂಟರ್ವ್ಯೂ ಮಾಡಿದ್ದೆ, ನನಗೆ ಖುಷಿ ಇದೆ. ನಾನು ಏನಂದರೆ ಇನ್ನೂ ವಿದ್ಯಾರ್ಥಿ ಜೀವನದಲ್ಲಿದ್ದೆ. ಒಂದು ಸಲ ಕೇಳಿದೆ ಅವರಿಗೆ, ಈ ಸಿವಿಲ್ ಸರ್ವಿಸಸ್ಗೆ ನಾವು ಬರ್ತೀವಿ, ಸೊ ಬಂದಾಗ ಏನಂತಂದರೆ ಎಷ್ಟೋ ಸಾರಿ ಏನಂದರೆ ಹೊರಗಡೆಯಿಂದ ಹೇಳ್ತೀವಿ ಏನಂದರೆ ಸಿಸ್ಟಮ್ ಸರಿ ಇಲ್ಲ ಅಥವಾ ಏನಂದರೆ ಇಲ್ಲಿ ಒಳ್ಳೆ ರೀತಿ ಇಲ್ಲ ಅಂತ ನಾವು ಹೇಳ್ತೀವಿ. ಅವಾಗ ನಾವು ಯಾವ ಥರ ಕೆಲಸ ಮಾಡಬೇಕು ಏನು ಅಂತ ಕೇಳಿದೆ ಅವರಿಗೆ. ಅವಾಗ ಅವ್ರು ಹೇಳಿದ್ರು, ನೋಡಿ ಏನಂದರೆ ಗಂಗಾ ನದಿ ಏನಿದೆ ಇದು ಸಿಸ್ಟಮ್ ಇದ್ದ ಹಾಗೆ. ಸೊ ಗಂಗಾ ನದಿನ ನಾವು ಏನು ಹೇಳ್ತೀವಿ ಮಲಿನ ಆಗಿದೆ ಅಥವಾ ಇದು ಕೆಟ್ಟದಾಗಿ ಹರಿತಾ ಇದೆ ಅಥವಾ ಅಲ್ಲಿ ಹೊಲಸು ಭಾಳ ಇದೆ ಅಂತ ಹೇಳೋದು ಬಹಳ ಸುಲಭ ಇದೆ. ಆದರೆ ಕೇವಲ ಗಂಗಾ ನದಿ ಒಂದೇ ನದಿಯಾಗಿ ಹರಿತಾ ಇಲ್ಲ, ಅದಕ್ಕೆ ಸಾವಿರಾರು ಉಪನದಿಗಳು ಬಂದು ಏನಂದರೆ ಇವತ್ತು ಸೇರ್ತಾ ಇದ್ದಾವೆ. ಸೊ ಆ ಎಲ್ಲ ಉಪನದಿಗಳು ಇವತ್ತು ಸ್ವಚ್ಛವಾಗಿ ಹರಿದ್ರೆ ಆಟೋಮೆಟಿಕ್ ಆಗಿ ಏನಿದೆ ಇವತ್ತು ಗಂಗಾ ನದಿ ಏನಿದೆ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವೆಲ್ಲ ಯುವಕರು ಏನಿದ್ದಾರೆ ಸಿಸ್ಟಮ್ನಲ್ಲಿ ನೀವು ಸ್ವಚ್ಛವಾದ ಮನಸ್ಸನ್ನ ಇಟ್ಕೊಂಡು ಸೇವೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಾಗ ಆಟೋಮೆಟಿಕ್ ಸಿಸ್ಟಮ್ ಕೂಡ ಏನಂದರೆ ಒಳ್ಳೆ